Okay, so last class we had finished the chapter, means we hadn't finished the chapter. We started and we did till the point, the para where the prince, yeah, the prince would have met six dudes and he would take them, and he's on a journey to marry the queen's daughter, and queen is eventually a witch, right? Now let's see what happens next. Where was that? Here. Yeah. ಅವನನ್ನು ಕಂಡು ತಾಯಿ ಮಕ್ಕಳಿಬ್ಬರಿಗೂ ಸಂತೋಷವಾಯಿತು. And this prince came, right? And he's not a big prince, he's a small kingdom's king's son, yeah? So that mini prince. So once he came in, right, both mother and daughter were very happy. ತಾಯಿಯು ಸಿಯರ್ ತಾಯಿಯು ಬಲಿಯಾಗುವುದಕ್ಕೆ ಇನ್ನೊಬ್ಬ ಬಂದನೆಂದು ಹಿಗ್ಗಿದಳು. ಆ್ಯಂಡ್ ಮದರ್, ರೈಟ್, she was like very happy. One more guy has come to get himself sacrificed. ಮಗಳು ಅಯ್ಯೋ ಇವನಾದರೂ ಉಳಿಯಬಾರದೆ ಎಂದುಕೊಂಡು ಕುಗ್ಗಿದಳು. ನಾವು ಹಿಗ್ಗು ಕುಗ್ಗು, right, they both are opposite. Higgu is kind of full excited, running towards her, and Kukku is full depressed, yeah. And Magalu, daughter, yo, at least this guy should get saved, right? Let him not get killed by my mother. Maybe he looked like that, what is that, Karthik Roshan, no, what is that guy's name, man? Hrithik Aryan, I don't know, someone, yeah. ರಾಣಿಯು ರಾಜಪುತ್ರನನ್ನು ಕುರಿತು ಬಹು ಮರ್ಯಾದೆಯಿಂದ ಹೇಳಿದಳು. Now this queen, right, with full respect, she told this to the prince. What did she tell? ನನ್ನ ಮಗಳನ್ನು ತಾವು ಕೋರಿರುವುದು ನಮ್ಮ ಅದೃಷ್ಟ. ಅಯ್ಯೋ, ಇಟ್ ಈಸ್ ಅವರ್ ಲಕ್ಕಿ ಥಿಂಗ್ ದಟ್ ಯು ಹ್ಯಾವ್ ಥಾಟ್ ಆಫ್ ಮ್ಯಾರಿಂಗ್ ಮೈ ಡಾಟರ್. ಆದರೆ 3 ಕೆಲಸಗಳನ್ನು ಮಾಡಬೇಕು. ಬಟ್ ಯು ಹ್ಯಾವ್ ಟು ಡೂ 3 ವರ್ಕ್. ವಾಟ್ ಆರ್ ದೋಸ್ 3 ವರ್ಕ್ಸ್? ಫಾರ್ ಮೀ ಇಟ್ ಈಸ್ ಓನ್ಲಿ ಈಟ್, ವಾಟ್, ವೇಕ್ ಅಪ್, ಈಟ್, ಸ್ಲೀಪ್. ದೋಸ್ 3 ವರ್ಕ್ಸ್ ಐ ಕ್ಯಾನ್ ಡೂ. ಆ ಕೆಲಸಗಳನ್ನು ಮಾಡಿದರೆ ನನ್ನ ಮಗಳು ತಮಗೆ. ಆ್ಯಂಡ್ ಇಫ್ ಯು ಡೂ ದೋಸ್ 3 ವರ್ಕ್ಸ್, ಮೈ ಡಾಟರ್ ಇಸ್ ಯುವರ್ಸ್. ಇಲ್ಲದಿದ್ದರೆ ನಿಮ್ಮ ತಲೆ ನನಗೆ, ಆರ್ ಎಲ್ಸ್ ಯುವರ್ ಹೆಡ್ ಇಸ್ ಫಾರ್ ಮೀ ಎಂದಳು. ರಾಜಪುತ್ರನು, ದ ಪ್ರಿನ್ಸ್, ಆಗಬಹುದು ಎಂದನು. ಹಿ ಸೆಡ್, ಓಕೆ, ಲೆಟ್ ಇಟ್ ಬಿ, ಲೆಟ್ ಮಿ ಸಿ ವಾಟ್ ಹ್ಯಾಪನ್ಸ್. ನೌ ವಾಟ್ ಶಿ ಟೆಲ್ಸ್, ಕೆಂಪು ಸಮುದ್ರದಲ್ಲಿ ನನ್ನದೊಂದು ಉಂಗುರ ಬಿದ್ದು ಹೋಗಿದೆ. ವಾಟ್ ಇಸ್ ದಟ್ ಕೆಂಪು ಸಮುದ್ರ? ರೆಡ್ ಸಿ. ಬಟ್ ಐ ಆಮ್ ನಾಟ್ ಶ್ಯೂರ್ ವೆದರ್ ಶಿ ಈಸ್ ರೆಫರಿಂಗ್ ದಟ್ ರೆಡ್ ಸಿ, ದ ರಿಯಲ್ ರೆಡ್ ಸಿ, ಆರ್ ಶಿ ಈಸ್ ರೆಫರಿಂಗ್ ಟು ದಟ್ lava, that volcanic lava. Let's see, yeah, because these are all fantasy stories, right? I'm not sure whether that's what she's referring. Let me see what it is, yeah. ಅದನ್ನು ತಂದು ಕೊಡಿ, ಆ್ಯಂಡ್ ಪ್ಲೀಸ್ ಗೆಟ್ ಮಿ ದಟ್ ಒನ್. ಇದು ಮೊದಲನೆಯ ಕೆಲಸ. ನೈ ವಾಟ್ ಹ್ಯಾಡ್ ಫಾಲನ್ ಇನ್ ರೆಡ್ ಸಿ? ಹರ್ ರಿಂಗ್. ಆ್ಯಂಡ್ ದಿಸ್ ಇಸ್ ಯುವರ್ ಫಸ್ಟ್ ವರ್ಕ್ ಎಂದಳು. ದಟ್ಸ್ ವಾಟ್ ಶಿ ಸೆಡ್. ರಾಜಪುತ್ರನು ಆಗಲಿ ಎಂದು ಒಪ್ಪಿಕೊಂಡನು. ಆ್ಯಂಡ್ ದಿಸ್ ಪ್ರಿನ್ಸ್ ರೈಟ್, ಓಕೆ, ಲೆಟ್ ಇಟ್ ಬಿ, ಆ್ಯಂಡ್ ಹಿ ಅಗ್ರೀಡ್ ಫಾರ್ ದಟ್. ಚುರುಕು ಕಣ್ಣಿನವನು ಅದೆಲ್ಲಿ ಬಿದ್ದಿದೆಯೋ ನಾನು ತೋರಿಸುವೆನು. ಆ್ಯಂಡ್ ದಟ್ ಶಾರ್ಪ್ ಐ ಗೈ, ರೈಟ್, ಹಿ ಸೆಡ್, ಐ ವಿಲ್ ಶೋ ಯು ವೇರ್ ಇಟ್ ಇಸ್ ಫಾಲನ್. ಏಡಿ ಹನುಮಂತರಾಯನು. ನಾವು ಹೂ ಇಸ್ ದಿಸ್ ಏಡಿ ಹನುಮಂತರಾಯ? ಹೂ ವಾಸ್ ವೆರಿ ಟಾಲ್. ಹಿಸ್ ಹೆಡ್ ವಾಸ್ ಆಲ್, ಹಾಫ್ ದ ಬಾಡಿ ವಾಸ್ ಕವರ್ಡ್ ಇನ್ ಕ್ಲೌಡ್. ಯಾ, ಇಟ್ ವಾಸ್ ಸೋ ಟಾಲ್. ಯಾ, ನನಗೆ ಕಾಣಿಸಿದರೆ ಇಳಿದು ತೆಗೆದೇನು. ಆ್ಯಂಡ್ ಇಫ್ ಎಟ್ ಆಲ್ ಐ ಫೈಂಡ್ ಇಟ್ ರೈಟ್, ಐ ಆಮ್ ಏಬಲ್ ಟು ಸಿ ಇಟ್,
I'll just get down and I'll get down and I'll take it off. ಎಂದನು. ಹಾಗೇನು ಇಕೋ ನಾನು ಇದ್ದೇನೆ. ಓ ಇಸ್ ದಟ್ ಸೋ, ಲೆಟ್ ಇಟ್ ಬಿ, ಐ ಆಮ್ ಆಲ್ಸೋ ಹಿಯರ್ ಎಂದು ಭಾರಿ ಹೊಟ್ಟೆಯವನು. ನಾವು ಹೂ ಇಸ್ ಭಾರಿ ಹೊಟ್ಟೆಯವನು, ದ ಒನ್ ವಿತ್ ಬಿಗ್ ಸ್ಟಮಕ್, ತನ್ನ ಬಾಯನ್ನು ಕಡಲಿಗಿಟ್ಟು ಎಲ್ಲವನ್ನು ಕುಡಿದು ಬಿಟ್ಟನು. ಆ್ಯಂಡ್ ಹಿ ಕೆಪ್ಟ್ ಇಸ್ ಬೌಂಡ್ ಟು ದ ಶೋರ್ ಆ್ಯಂಡ್ ಹಿ ಡ್ರ್ಯಾಂಕ್ ಆಲ್ ದ ವಾಟರ್ ಫ್ರಮ್ ದಟ್. ಮೇ ಬಿ ಇಟ್ಸ್ ಅ ರಿಯಲ್ ರೆಡ್ ಸಿ, ನಾಟ್ ದ ಲಾವಾ ಸಿ. ಉದ್ದದವನು ಕೆಳಗಿಳಿದು, ಆ್ಯಂಡ್ ದ ಟಾಲ್ ಮ್ಯಾನ್ ರೈಟ್, ಹಿ ವೆಂಟ್ ಡೌನ್, ಉಂಗುರವನ್ನು ತೆಗೆದುಕೊಟ್ಟನು. ಆ್ಯಂಡ್ ಹಿ ಟುಕ್ ದಟ್ ರಿಂಗ್ ಆ್ಯಂಡ್ ಗೇವ್ ಇಟ್ ಟು ಹಿಮ್. ರಾಜಪುತ್ರನು ಉಂಗುರವನ್ನು ತಂದು ಕೊಡುತ್ತಲೇ ಮಾಟಗಾತಿಗೆ ಆಶ್ಚರ್ಯವಾಯಿತು. ಆಶ್ಚರ್ಯ, ಸರ್ಪ್ರೈಸ್ಡ್, ಶಾಕ್ಡ್. ಆ್ಯಂಡ್ ದಿಸ್ ಪ್ರಿನ್ಸ್ ರೈಟ್, ಹಿ ಜಸ್ಟ್ ಕೇಮ್ ಆ್ಯಂಡ್ ಹಿ ಗೇವ್ ದಟ್ ring to her, and this lady, the witch, who is also a queen, she was like all surprised. ಆಗಲಿ, ಲೆಟ್ ಇಟ್ ಬಿ. ಮೊದಲನೆಯ ಕೆಲಸವಾಯಿತು, ದ ಫಸ್ಟ್ ವರ್ಕ್ ಗಾಟ್ ಡನ್. ಎರಡನೆಯದಾಗಿ, ನನ್ನ ಕೊಟ್ಟಿಗೆಯಲ್ಲಿ 300 ಕೋಣಗಳಿವೆ. ಕೋಣ ಮೀನ್ಸ್ ಬಫಲೋ. ಆ್ಯಂಡ್ ಇನ್ ಮೈ ಶೆಡ್ ರೈಟ್ ದೇರ್ ಆರ್ 300 ಬಫಲೋ. ಅವುಗಳನ್ನು ಒಂದೇ ರಾತ್ರಿಯಲ್ಲಿ ತಿಂದು ಬಿಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಈಟ್ ದೆಮ್ ಆಫ್ ಇನ್ ಒನ್ ನೈಟ್. ಅಬ್ಬಾ, ಒನ್ ಬರ್ಗರ್ ಓನ್ಲಿ ಐ ಕಾಂಟ್ ಡೈಜೆಸ್ಟ್ 300 ಬಫಲೋ ಇಟ್ಸ್. ನೆಲಮಾಳಿಗೆಯಲ್ಲಿ 300 ಪೀಪಾಯಿ ದ್ರಾಕ್ಷಿ ರಸವಿದೆ. ಆ್ಯಂಡ್ ಇನ್ ದ ಬೇಸ್ಮೆಂಟ್ ರೈಟ್ ದೇರ್ ಆರ್ 300 drums ಆಫ್ grape juice. Maybe this grape juice would have become fermented and it had become wine. ಅದಷ್ಟನ್ನು ತೊಟ್ಟು ಬಿಡದೆ ಕುಡಿದು ಬಿಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಡ್ರಿಂಕ್ ದೆಮ್ ಆಫ್ ವಿತೌಟ್ ಲಿವಿಂಗ್ ಎ ಡ್ರಾಪ್ ಎಂದಳು. ಓಹೋ, ವಾಟ್ ಇಸ್ ದಿಸ್ ಮ್ಯಾನ್? ರಾಜಪುತ್ರನು ನಗುತ್ತಾ, ಸೊ ಫಾರ್ ದಟ್ ದ ಪ್ರಿನ್ಸ್ ರೈಟ್, ಹಿ ಸೆಡ್ ದಟ್ಸ್ ಇಟ್, ಆಗಬಹುದು, ಲೆಟ್ ಇಟ್ ಬಿ, ಹಿ ಸೆಡ್. ಆದರೆ ಒಬ್ಬನೇ ಕುಳಿತು ತಿಂದರೆ ಊಟವು ರುಚಿಸದು. And he said, okay, but if at all I sit and eat alone, right, there won't be any taste in the food. ಆದುದರಿಂದ ನನ್ನ ಗೆಳೆಯನೊಬ್ಬನನ್ನು ಊಟಕ್ಕೆ ಕರೆಯಲೆ. ಸೊ ಕೆನ್ ಐ ಕಾಲ್ ಮೈ ಫ್ರೆಂಡ್ ಫಾರ್ ಡಿನ್ನರ್ ಆರ್ ಫಾರ್ ಫುಡ್ ಎಂದನು. ಮಾಟಗಾತಿಯು ಒಬ್ಬನೇ ಒಬ್ಬನನ್ನು ಕರೆಯಬಹುದು ಎಂದಳು. ಆ್ಯಂಡ್ ದಟ್ ವಿಚ್ ರೈಟ್, ಓಕೆ, ಯು ಕ್ಯಾನ್ ಕಾಲ್ ಒನ್ ಗೈ, ಓನ್ಲಿ ಒನ್, ದಟ್ಸ್ ಇಟ್, ಓವರ್. ಸರಿ, ಓಕೆ. ಆ ರಾತ್ರಿ ರಾಜಪುತ್ರನು ಭಾರಿ ಹೊಟ್ಟೆಯವನೊಡನೆ ಊಟಕ್ಕೆ ಕುಳಿತನು. ಆ್ಯಂಡ್ ದಟ್ ನೈಟ್ ರೈಟ್, ದಟ್ ಬಿಗ್ ಸ್ಟಮಕ್ ಗೈ ಹೂ ಹ್ಯಾಡ್ ಜಸ್ಟ್ ಡ್ರಂಕ್ ಆಲ್ ದ ವಾಟರ್ ಫ್ರಮ್ ದ ಸಿ, ರೆಡ್ ಸಿ, ದೇ ಬೋತ್ ಸ್ಯಾಟ್ ಫಾರ್ ಲಂಚ್ ಓ ಡಿನ್ನರ್. ರಾತ್ರಿ ಮೀನ್ಸ್ ಡಿನ್ನರ್. ಕೊಂಚ ಹೊತ್ತಿನೊಳಗಾಗಿ ಅವನು 300 ಕೋಣಗಳನ್ನು ತಿಂದು, and in short time, right, he ate off all 300 buffaloes, 300 ಪೀಪಾಯಿಗಳನ್ನು ಕುಡಿದು, and he drank 300 drums of what? Grape juice. ಇನ್ನಷ್ಟು ಏನೂ ಇಲ್ಲವೇ? and that's all, nothing else left out ಎಂದನು. ಮರುದಿನ ಮಾಟಗಾತಿಯು ಇದನ್ನು ತಿಳಿದು ಇನ್ನೂ ಗಾಬರಿಯಾದಳು. ನೆಕ್ಸ್ಟ್ ಡೇ ರೈಟ್, ಶಿ ವಾಸ್ ಸ್ಕೇರ್ಡ್ after getting to know this. So, what is this? What is happening? 2 done. Heats, semi-finals done. Now finals. ಮೂರನೆಯ ಕೆಲಸವು ಮಾತ್ರ ಬಹಳ ವಿಚಿತ್ರವಾಗಿದೆ. ಥರ್ಡ್ ವರ್ಕ್ ಇಸ್ ಕೈಂಡ್ ಆಫ್ ವೆರಿ ಟ್ರಿಕಿ. ಊಟ ಉಪಚಾರಗಳೆಲ್ಲ ಆದ ಮೇಲೆ ರಾಜಪುತ್ರನು ರಾಜಪುತ್ರಿಯನ್ನು ಕಾವಲು ಕಾಯ್ದುಕೊಂಡು ಕುಳಿತಿರಬೇಕು. ಆ್ಯಂಡ್ ಆಫ್ಟರ್ ಡಿನ್ನರ್ ಆ್ಯಂಡ್ ಆಲ್ ರೈಟ್, this prince has to guard the princess. ರಾಣಿಯು 12 ಗಂಟೆ ವೇಳೆಗೆ ಬರುವಳು. ಆ್ಯಂಡ್ ಕ್ವೀನ್ ವಿಲ್ ಕಮ್ ಎಕ್ಸಾಕ್ಟ್ಲಿ at 12 o'clock. ಆ ವೇಳೆಗೆ ರಾಜಪುತ್ರಿಯು ಅಲ್ಲಿರದಿದ್ದರೆ ಅವನು ಉಳಿಯುವಂತಿಲ್ಲ. ಆ್ಯಂಡ್ ಬೈ ದ ಟೈಮ್ ವೆನ್ ಪ್ರಿನ್ಸಸ್ ಕಮ್ಸ್, by the time when the queen comes, right, and if princess is not there, he won't survive. Sorry, okay.
ರಾಜಪುತ್ರನು ಮಧುವಣಗಿತ್ತಿಯು ಓಡಿಹೋದಾಳೆಂದು ತಾನೇ ಅವಳನ್ನು ಹಿಡಿದುಕೊಂಡು ಕುಳಿತನು. ನಾವು ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಮೀನಿಂಗ್ ಆಫ್ ಮಧುವಣಗಿತ್ತಿ? ಬ್ರ ಮೇ ಬಿ ಬ್ರೈಡ್. Where is it? Yeah. So this prince, right? He thought, okay, this my bride shouldn't run away, and he held her, and he was kind of guarding her. Correct, right? ಉದ್ದವನು ಹಾವಿಗಿಂತ ಹೆಚ್ಚಾಗಿ ಅವರಿಬ್ಬರಿಗೂ ಸುತ್ತಿಕೊಂಡವನು. And the tall guy, right? He just surrounded him as a more than a snake. ಭಾರಿ ಹೊಟ್ಟೆಯವನು ಬಾಗಿಲಿನಿಂದ ನೊಣವು ಒಳಕ್ಕೆ ಹೋಗಲವಕಾಶವಿರದಂತೆ ಬಾಗಿಲು ತುಂಬ ಕುಳಿತನು. And the big stomach, right? He sat in such a way that not even a mosquito or a fly would get inside. Full door he covered. 11 ಗಂಟೆಯವರೆಗೂ ಏನು ಸಂಭವಿಸಲಿಲ್ಲ. Till 11 o'clock nothing happened. ಆ ಕಿರುಮನೆಯಲ್ಲಿ ತಿಂಗಳಿನ ಕಿರಣವೊಂದು ನುಗ್ಗಿ ರಾಜಪುತ್ರಿ ಮುಖವನ್ನು ಬೆಳಗಿತು. Now in that small ಕಿರುಮನೆ means maybe it's a small house. ತಿಂಗಳಿನ ಕಿರಣವು, that full moon, that moon's ray entered and it fell on the queen's face and her face started glowing. ಆ ಬೆಳಕಿನಲ್ಲಿ ಅವಳ ಮುಖವನ್ನು ಕಂಡು ರಾಜಪುತ್ರನಿಗೆ ಬೇಕಾದಷ್ಟು ಆನಂದವಾಯಿತು. And after seeing her face in that light, right, the prince was like, yo, what a lottery, ma, tomorrow marriage. Degree. ಇಂತಹ ರತಿದೇವಿಗಾಗಿ ತನ್ನ ಪ್ರಾಣವನ್ನೇ ಬೇಕಾದರೂ ಕೊಟ್ಟರು ಕೊಡಬಹುದು ಎನಿಸಿತು ಆ ರಾಜಪುತ್ರನಿಗೆ. ಮೇ ಬಿ ಶಿ ಲುಕ್ ಲೈಕ್, ವಾಟ್ ಇಸ್ ದಟ್ ಗರ್ಲ್ಸ್ ನೇಮ್ ಮ್ಯಾನ್? ಆಲಿಯಾ ಪಾಂಡೆ. ಇನ್ ಬಾಲಿವುಡ್ ದೇರ್ ಇಸ್ ಒನ್ ಗರ್ಲ್, ನೋ, ಹೂ ಆ್ಯಕ್ಟ್ಸ್ ವಿತ್ ದಟ್ ಆರ್ಯನ್ ರೋಷನ್. ಯಾ, ಮೇ ಬಿ ಶಿ ಲುಕ್ ಲೈಕ್ ಹಿಮ್. ಆ್ಯಂಡ್ ದಿಸ್ ಗೈ ಥಾಟ್, ಓಕೆ, ಫಾರ್ ದಿಸ್ ಬ್ಯೂಟಿಫುಲ್ ಫೇಸ್ ಐ ಆಮ್ ಓಕೆ ಟು ಡೈ ಆಫ್. ಸುಮಾರು 11 ಗಂಟೆ ವೇಳೆಗೆ ಮಾಟಗಾತಿಯು ಮಂತ್ರ ಪ್ರಯೋಗ ಮಾಡಿದಳು. ಆ್ಯಂಡ್ ಅರೌಂಡ್ 11 o'clock, right, that witch, she did some spell, not that spell bee spell, that black magic spell. ಆ ಸಮಯದಲ್ಲಿ ಅವಳು ಬಂದು ತನ್ನ ಮಂತ್ರ ಬಲದಿಂದ ಮಾಯೆ ಮಾಡಿದಳು. ಆ್ಯಂಡ್ she did some magic at that time. ಇತ್ತ ಆ ರೂಪರಾಶಿಯನ್ನು ನೋಡಿ ಬೆರಗಾಗಿ ಕುಳಿತ ರಾಜಪುತ್ರನಿಗೂ, ಆ್ಯಂಡ್ ದಿಸ್ ಸೈಡ್ ದಿಸ್ ಪ್ರಿನ್ಸ್ he was like dumbstruck by that beauty, and he was just sitting and watching that beauty. Maybe Aishwarya Roshan, no, Aishwarya Dattana, yarappa adu? Aishwarya Balan, someone is there, okay. ಅವನು ಆಳುಗಳಿಗೂ ಮಾಟಗಾತಿಯ ಮಂತ್ರ ಬಲದಿಂದ ನಿದ್ದೆ ಬಂದುಬಿಟ್ಟಿತು. ಆ್ಯಂಡ್ ಬಿಕಾಸ್ ಆಫ್ ಅವರ್ ಮ್ಯಾಜಿಕ್ ಸ್ಪೆಲ್, ರೈಟ್, ದ ಬ್ಲ್ಯಾಕ್ ಮ್ಯಾಜಿಕ್ ಸ್ಪೆಲ್, ದೇ ಆಲ್ ಫೆಲ್ ಅಸ್ಲೀಪ್, ಡಮಾರ್. 11:15 ಗಂಟೆಗೆ ಎಲ್ಲರಿಗೂ ಮತ್ತೆ ಎಚ್ಚರವಾಯಿತು. ಆ್ಯಂಡ್ ಅಟ್ 11:45, ರೈಟ್, ಎವ್ರಿ ಒನ್ ವೋಕ್ ಅಪ್. ನೋಡಿದರೆ ಮಧುವಣಗಿತ್ತಿಯೇ ಇಲ್ಲ. ಆ್ಯಂಡ್ ಇಫ್ ದೇ ಲುಕ್ ಅರೌಂಡ್, ರೈಟ್, ದಟ್ ಲೇಡಿ ಇಸ್ ನಾಟ್ ದೇರ್. ಎಲ್ಲ ಕಟ್ರೀನಾ, ವಾಟ್ಸ್ ಹರ್ ನೇಮ್? ಕಟ್ರೀನಾ ರೈಯಾ? ಹಾಂ, ಕಟ್ರೀನಾ ರೈ, ಶಿ ಇಸ್ ನಾಟ್ ದೇರ್. ಎಲ್ಲರೂ ಗಾಬರಿಯಾದರು. ಆ್ಯಂಡ್ ಎವ್ರಿ ಒನ್ ಲೈಕ್ ಶಿಟ್ ಸ್ಕೇರ್ಡ್. ಅಯ್ಯಯ್ಯೋ, ವಾಟ್ ಹ್ಯಾಪೆಂಡ್? ನೋಡುವ ಶಕ್ತಿ ಇದ್ದವನು, ಆ್ಯಂಡ್ ದ ಗೈ ಹೂ ಹ್ಯಾಡ್ ದಟ್ ಶಾರ್ಪ್ ಐಸ್, ರೈಟ್, ಹಿ ಸೆಡ್, ತಡೀರಿ, ವೆಯ್ಟ್, ಎಲ್ಲಿರುವಳು ನೋಡುವನು, ಲೆಟ್ ಮಿ ಸಿ ವೇರ್ ಶಿ ಈಸ್ ಎಂದು ಅವಳು 100 ರಹದಾರಿ ಆಚೆ ಬೆಟ್ಟದ ನಡುವಿರುವ ಗುಹೆಯಲ್ಲಿ ಕುಳಿತಿರುವುದನ್ನು ಕಂಡು ಹೇಳಿದನು. ಆ್ಯಂಡ್ ಶಿ ವಾಸ್ ಲೈಕ್ hundreds of kilometers away, hundreds of kilometers away, and there was a cave. In that cave she was sitting. ದೊಡ್ಡ ಕಾಲಿನವನು ಚುರುಕು ಕಣ್ಣಿನವನನ್ನು ಎತ್ತುಕೊಂಡು ಅಲ್ಲಿಗೆ ಓಡಿದನು. ಆ್ಯಂಡ್ ದಟ್ long leg guy, right, he picked that sharp eyed guy
and he started running towards that cave. ಚುರುಕು ಕಣ್ಣಿನವನು ಕಣ್ಣು ಬಿಟ್ಟು ನೋಡಲು ಗುಹೆಯ ಬಾಗಿಲಲ್ಲಿದ್ದ ಬಂಡೆಗಳೆಲ್ಲ ಒಡೆದು ಪುಡಿ ಪುಡಿಯಾದವು. And the sharp eye guy, right? He had tied a cloth to his eyes, right? He just opened it and all that boulder it all got pieces and they were able to get inside the cave. ಮದುಮಗಳನ್ನು ಎತ್ತಿಕೊಂಡು ಅವನು ಓಡಿ ಬಂದನು. And that guy, the other guy, the long leg guy, he picked that lady and he came running back. ಸಾರ್ ನೋಡಿ ಸಾರ್, ನಿಮ್ಮ ಹುಡುಗಿ ಇಲ್ಲಿದ್ದಾಳೆ. 12 ಗಂಟೆಯು ಹೊಡೆಯುತ್ತಲೂ ಮಾಟಗಾತಿಯು ಬಂದಳು. ಆ್ಯಂಡ್ ಬೈ ದ ಟೈಮ್ ಇಟ್ ವಾಸ್ 12 o'clock, ರೈಟ್, ದಿಸ್ ವಿಚ್ ಕೇಮ್ ಇನ್. ಮಗಳು ಅಲ್ಲಿಯೇ ಇರುವುದನ್ನು ಕಂಡು ಅವಳಿಗೆ ದುಃಖ. ಆ್ಯಂಡ್ ಶಿ ಸಾ ಹರ್ ಡಾಟರ್ ದೇರ್ ಇಟ್ ಸೆಲ್ಫ್ ಆ್ಯಂಡ್ ಶಿ ಫೆಲ್ಟ್ ರಿಯಲಿ ಸ್ಯಾಡ್. ಕೋಪ, ಆ್ಯಂಗ್ರಿ, ಆಶ್ಚರ್ಯ, ಸರ್ಪ್ರೈಸ್ಡ್ ಎಲ್ಲವೂ ಆಯಿತು. BP, ಶುಗರ್, ಡಮಾರ್. ಕೊನೆಗೂ ಯತ್ನವಿಲ್ಲದೆ ಅವನಿಗೆ ಕೊಟ್ಟು ಮದುವೆ ಮಾಡುವುದಾಗಿ ಒಪ್ಪಿಕೊಂಡಳು. ಆ್ಯಂಡ್ ಅಟ್ ಲಾಸ್ಟ್ ವಿತೌಟ್ ಎನಿ ದಿಸ್ ಒನ್, ರೈಟ್, ಶಿ ಸೆಡ್, ಓಕೆ ಮ್ಯಾನ್, ಯು ಟೇಕ್ ದಿಸ್ ಗರ್ಲ್, ಮ್ಯಾರಿ ಆ್ಯಂಡ್ ಗೋ ಆಫ್, ಐ ಆಮ್ ಡನ್ ವಿತ್ ಹರ್. ಆದರೂ ಅವಳಿಗೆ ಮನಸ್ಸು ಒಪ್ಪಲಿಲ್ಲ. ಸ್ಟಿಲ್ ಶಿ ಕುಡಂಟ್ ಡೈಜೆಸ್ಟ್ ದಟ್ ಆ್ಯಂಡ್ ಹರ್ ಮೈಂಡ್ ವಾಸ್ ಟೆಲಿಂಗ್, ಓ ನೋ ನೋ ನೋ, ಡೋಂಟ್ ಡೂ ದಟ್. ಯಾವನೋ ಒಬ್ಬನು ಬಂದು ತನ್ನನ್ನು ಹೀಗೆ ಗೆದ್ದು ತನ್ನ ಮಗಳನ್ನು ಹೊತ್ತಿಕೊಂಡು ಹೋಗುವುದೇ. ಸಮ್ ಗೈ ಕಮ್ಸ್ ಆ್ಯಂಡ್ ಹಿ ವಿನ್ಸ್ ಆನ್ ಹರ್ ಆ್ಯಂಡ್ ಹಿ ಟೇಕ್ಸ್ ದಟ್ ಗರ್ಲ್ ಆ್ಯಂಡ್ ಗೋಸ್ ಅವೇಯಾ ಎಂದು ಮರುದಿನ, ಥಿಂಕಿಂಗ್ ದಟ್ ನೆಕ್ಸ್ಟ್ ಡೇ, ರಾಜಪುತ್ರನ್ನು ತೀರಿಸಿ ಬನ್ನಿರೆಂದು ಸೇನೆಯನ್ನು ಕಳುಹಿಸಿದಳು. ಆ್ಯಂಡ್ ನೆಕ್ಸ್ಟ್ ಡೇ ಶಿ ಸೆಂಟ್ ದಟ್ ಪ್ರಿನ್ಸ್, ಶಿ ಸೆಂಟ್ ದಟ್ ಆರ್ಮಿ ಟು ಕಿಲ್ ಆಫ್ ದಟ್ ಪ್ರಿನ್ಸ್. ಅವರು ಬರುತ್ತಿರುವರೆಂಬುದನ್ನು ಎಲ್ಲವನ್ನು ಕೇಳಬಲ್ಲವನು ಸದ್ದಿನಿಂದಲೇ ತಿಳಿದು ಹೇಳಿದನು. ಆ್ಯಂಡ್ ವಿತ್ ದ ಸೌಂಡ್ ಆಫ್ ದೇರ್ ಕಮಿಂಗ್, ರೈಟ್, the guy who could hear everything, he said, hey Guru, people are coming, done, you are done. ಬರಲಿ ಎಂದು ಭಾರಿ ಹೊಟ್ಟೆಯವನು ತಾನು ಕುಡಿದಿದ್ದ ಕೆಂಪು ಕಡಲಿನ ಒಂದು ತುಂಡನ್ನು ಈಚೆಗೆ ಉಗಿದನು. ಆ್ಯಂಡ್ that guy, that big stomach, right, he had drunk all that Red Sea water inside. He said, let them come. And when they came, he just spit out one small piece, means small this one of water, I believe, yeah, he just spit it out. ಸೇನೆಯವರೆಲ್ಲ ನೀರಿನ ಹೊಡೆತಕ್ಕೆ ಸಿಕ್ಕಿ ಧ್ವಂಸವಾದರು. ಆ್ಯಂಡ್ ದಟ್ ಆರ್ಮಿ and all, the force of this water, they all perished. ರಾಜಪುತ್ರನು ಆ ರೂಪವತಿಯನ್ನು ಮದುವೆ ಮಾಡಿಕೊಂಡು ಊರಿಗೆ ಪ್ರಯಾಣ ಮಾಡಿದನು. ಆ್ಯಂಡ್ ದಿಸ್ ಪ್ರಿನ್ಸ್, ರೈಟ್, he married that girl and he went to his place. 6 ಜನ ಸೇವಕರು ತಾವು ದೇಶಗಳನ್ನು ತಿರುಗಿಕೊಂಡು ಬರುವುದಾಗಿ ಹೋದರು. ಆ್ಯಂಡ್ ದಟ್ 6 servants, ರೈಟ್, they said they will go all around the country and come back. Actually, after marriage, these 2 should be going. And why did the friends go? Okay, whatever the moral of the story is, marry the girl whom your parents choose. But you guys are still in 8th standard, man. Why this lesson for you? Okay, whatever. Yeah. Tata, bye bye, and I will all see you in the class where we will do the exercise. Bye.